ಒಂದು ಹೆಣ್ಣು ತಾನು ಪ್ರೀತಿಸುತ್ತಿರುವ ತನ್ನ ಹುಡುಗನಿಗೋಸ್ಕರ ತನ್ನನ್ನೇ ತಾನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳೋದಕ್ಕೆ ಸಿದ್ಧಳಾಗ್ತಾಳೆ. ತನ್ನ ಪ್ರೀತಿಗೋಸ್ಕರ ತನ್ನ ಮನೆಯವರನ್ನ, ತನ್ನ ಮನೆಯನ್ನ, ತನ್ನನ್ನ ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತನ್ನ ಸ್ವಂತ ತಂದೆ ತಾಯಿಂದಿರನ್ನೇ ಬಿಡೋದಕ್ಕೂ ಸಹ ತಯಾರಾಗ್ತಾಳೆ. ತನ್ನ ಪ್ರೀತಿಗೋಸ್ಕರ, ತನ್ನ ಹುಡುಗನಿಗೋಸ್ಕರ, ತನ್ನ ಪ್ರಿಯತಮನಿಗೋಸ್ಕರ ತಾನು ಹುಟ್ಟಿನಿಂದ ಪಾಲಿಸಿಕೊಂಡು ಬಂದಿರುವಂತಹ ತನ್ನ ಸ್ವಂತ ಧರ್ಮವನ್ನೇ ತೊರೆಯೋದಕ್ಕೂ ಸಹ ಸಿದ್ಧಳಾಗ್ತಾಳೆ. ಆದ್ರೆ ಒಂದು ಗಂಡು ತನ್ನ ಪ್ರಿಯತಮೆಗೋಸ್ಕರ, ತನ್ನ ಹುಡುಗಿಗೋಸ್ಕರ ತನ್ನನ್ನೇ ತಾನು ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ಸಿದ್ಧನಾಗೋದಿಲ್ಲ. ತನ್ನ ಪ್ರೀತಿಗೋಸ್ಕರ ತನ್ನ ಮನೆಯನ್ನ, ತನ್ನ ಮನೆತನದವರನ್ನ ಎಂದಿಗೂ ಬಿಡೋದಕ್ಕೆ ಸಿದ್ಧನಾಗೋದಿಲ್ಲ. ತನ್ನ ಪ್ರಿಯತಮೆಗೋಸ್ಕರ, ತನ್ನ ಹುಡುಗಿಗೋಸ್ಕರ, ತನ್ನ ಪ್ರೀತಿಗೋಸ್ಕರ ತಾನು ಹುಟ್ಟಿನಿಂದ ಪಾಲಿಸಿಕೊಂಡು ಬಂದಿರುವಂತಹ ತನ್ನ ಮತದ ಆಚರಣೆಗಳನ್ನ ಎಂದಿಗೂ ಯಾವತ್ತಿಗೂ ಬಿಡೋದಕ್ಕೆ ಸಿದ್ಧನಾಗೋದಿಲ್ಲ. ತನ್ನ ಪ್ರೀತಿಗೋಸ್ಕರ, ತನ್ನ ಪ್ರಿಯತಮೆಗೋಸ್ಕರ, ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವಂತಹ ತನ್ನ ಹುಡುಗಿಗೋಸ್ಕರ ತನ್ನನ್ನೇ ತಾನು ಬದಲಾಯಿಸ್ಕೊಳ್ದಲೇನೆ, ತನ್ನನ್ನೇ ತಾನು ಬದಲಾಯಿಸ್ಕೊಳ್ದಲೇನೆ ನಿಮ್ಮನ್ನ ಬದಲಾಯಿಸೋದಕ್ಕೆ ನೋಡ್ತಾ ಇದ್ದಾನೆ, ಅಥವಾ ಈಗಾಗ್ಲೇನೆ ನಿಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟಿದ್ದಾನೆ ಅಂತಂದ್ರೆ ನೀವು ಈಗಿನ ಹೆಣ್ಣು ಮಕ್ಕಳು ಸರಿಯಾಗಿ ಒಂದನ್ನ ಅರ್ಥವನ್ನ ಮಾಡ್ಕೊಳ್ಬೇಕು, ಕ್ಲಿಯರ್ ಆಗಿ ಅರ್ಥವನ್ನ ಮಾಡ್ಕೊಳ್ಬೇಕು. ಆತ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಪ್ರೀತಿಯನ್ನ ಕಾಣ್ತಾ ಇಲ್ಲ, ನಿಮ್ಮಿಂದ ಯಾವುದೇ ರೀತಿಯಾದಂತಹ ಪ್ರೇಮವನ್ನ ಬಯಸ್ತಾ ಇಲ್ಲ. ಆತ ನಿಮ್ಮಲ್ಲಿ ಬಯಸ್ತಾ ಇರುವಂತಹದ್ದು ಕಾಮ ಮಾತ್ರ. ಆತ ನಿಮ್ಮನ್ನ ಕಾಮಕ್ಕಾಗಿ ಮಾತ್ರ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಆತನ ಹಿಂದೆ ಒಂದಷ್ಟು ದುರುದ್ದೇಶಗಳಿರ್ತವೆ. ಆತನ ದುರುದ್ದೇಶಗಳೇನು ಅಂತಂದ್ರೆ ನಿಮ್ಮನ್ನ ನಾಶ ಮಾಡಬೇಕು, ನಿಮ್ಮ ಕುಟುಂಬವನ್ನ ನಾಶವನ್ನ ಮಾಡಬೇಕು, ನಿಮ್ಮನ್ನ ಕೇವಲ ಮಕ್ಕಳನ್ನ ಹೆರುವಂತವ ಯಂತ್ರವಾಗಿ ಬದಲಾಯಿಸಬೇಕು, ನಂತರ ಆತನ ಜನಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಆತನ ದುರುದ್ದೇಶ ಇಷ್ಟೇನೆ. ಈಗಿನ ಹೆಣ್ಣು ಮಕ್ಕಳು, ತಂದೆ ತಾಯಂದಿರು ಇದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ತಾ ಇಲ್ಲ. ದಿಸ್ ಇಸ್ ನಾಟ್ ಕೇರಳ ಸ್ಟೋರಿ, ದಿಸ್ ಇಸ್ ನಾಟ್ ಕೇರಳ ಸ್ಟೋರಿ, ದಿಸ್ ಇಸ್ ಫ್ಯಾಕ್ಟ್, ದಿಸ್ ಇಸ್ ಟ್ರೂ. Every girl and parents must and should understand this. ಇವತ್ತಿನ ದಿನ ಪ್ರತಿದಿನ ಸುದ್ದಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ವಿಷಯಗಳು ಪ್ರತಿದಿನ ಬರ್ತಾನೆ ಇರ್ತವೆ. ಪ್ರತಿದಿನ ಬರ್ತಾ ಇದ್ರು ಈಗಿನ ಹೆಣ್ಣು ಮಕ್ಕಳು, ನೀವುಗಳು ಹೆಣ್ಣು ಮಕ್ಕಳು ಇದ್ದೀರಲ್ಲ, ಇದನ್ನ ಅರ್ಥವನ್ನ ಮಾಡ್ಕೊಳ್ತಾ ಇಲ್ಲ. ಆಧುನಿಕತೆಯ ಹೆಸರಿನಲ್ಲಿ ನಾವು ವಿದ್ಯಾವಂತರು, ವಿದ್ಯೆಯನ್ನ ಕಲ್ತ್ಬಿಟ್ಟಿದೀವಿ. ನಾನು ಹಣವನ್ನ ಸಂಪಾದನೆಯನ್ನ ಮಾಡ್ತಾ ಇದ್ದೀನಿ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನಗೆಲ್ಲ ಗೊತ್ತು, ಪ್ರಪಂಚ ಜ್ಞಾನ ಗೊತ್ತು, ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ನಿಮ್ಮಂತಹ ಹೆಣ್ಣು ಮಕ್ಕಳೇನೆ ಹೋಗಿ ಬಲೆಯಲ್ಲಿ ಬಿದ್ದು ನಿಮ್ಮ ಜೀವನವನ್ನ ಸರ್ವನಾಶವನ್ನ ಮಾಡ್ಕೊಳ್ತಾ ಇರುವಂತಹದ್ದು. ನಿಮ್ಮಂತಹ ಹೆಣ್ಣು ಮಕ್ಕಳಿಗೆ ಎಷ್ಟು ಬುದ್ಧಿಯನ್ನ ಹೇಳಿದ್ರು ನೀವುಗಳು ಬುದ್ಧಿಯನ್ನ ಕಲಿಯೋದಿಲ್ಲ. ನಿಮ್ಮಂತಹ ಹೆಣ್ಣು ಮಕ್ಕಳಿಗೆ ಪ್ರತಿದಿನ ಅದೆಷ್ಟೋ ಜನ ಬುದ್ಧಿಯನ್ನ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಬುದ್ಧಿ ಮಾತುಗಳನ್ನ ಹೇಳಿನೂ ನೀವುಗಳು ಬುದ್ಧಿಯನ್ನ ಕಲಿಯೋದಿಲ್ಲ ಅಂತಂದ್ರೆ ಅದಕ್ಕೆ ನೇರವಾದಂತಹ ಕಾರಣ ಹೆಣ್ಣು ಮಕ್ಕಳನ್ನ ಎತ್ತಿರುವಂತಹ ತಂದೆ ತಾಯಂದಿರು. ನೀವು ತಂದೆ ತಾಯಂದಿರಿದ್ರಲ್ಲ, ನೀವೇ ನೇರವಾದಂತಹ ಕಾರಣ. ಯಾಕಂದ್ರೆ ನೀವುಗಳು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡದೆಲೇನೆ, ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸ್ಕೊಡ್ದೆಲೇನೆ ಅವರು ಬೆಳೆದಂತಹ ರೀತಿಯಲ್ಲಿ ಬೆಳೆಯೋದಕ್ಕೇನೆ ಬಿಟ್ಬಿಡ್ತೀರ. ಆದ್ರೆ ಈಗಿನ ಹೆಣ್ಮಕ್ಳು ನೀವು ಕೊಟ್ಟಂತಹ ಸ್ವತಂತ್ರವನ್ನೇ ದುರುಪಯೋಗವನ್ನ ಮಾಡಿಕೊಂಡು ತಮಗೆ ತೋಚಿದ್ದೇ ಸರಿ ಅಂತ ತಮಗೆ ತೋಚಿದ ರೀತಿಯಾಗೆಲ್ಲ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ತಮಗೆ ತೋಚಿದ ಹಾಗೆ ಹೋಗಿನೇ ಇವತ್ತಿನ ದಿನ ಅದೆಷ್ಟು ಹೆಣ್ಮಕ್ಳುಗಳು ತಮ್ಮ ಬಾಳನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ ನಿಮ್ಗೆ. ಗಂಡು ಮಕ್ಳದ್ ಬಿಟ್ಟಾಕ್ರಿ, ಎಲ್ಲೋ ನಡೆಯುತ್ತೆ, ಏನೋ ಆಗ್ಬಿಡುತ್ತೆ. ಹೆಣ್ಮಕ್ಳದು ಆ ರೀತಿಯಾಗಿ ಆಗೋದಿಲ್ಲ. ಜೀವನ ಅನ್ನುವಂತಹದ್ದು ಒಂದು ಬಾರಿ ಹಾಳಾಗೋದ್ರೆ ಅದನ್ನ ಮತ್ತೆ ಸರಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗಲೂ ಹೇಳ್ತೀನಿ ಕಣ್ರಿ, ನಾನು ಹೇಳುವಂತಹ ಮಾತುಗಳು ಸತ್ಯವಾದಂತಹ ಮಾತು. ಇದುವರೆಗೂ ನಾನು 21 ಹೆಣ್ಣು ಮಕ್ಕಳ ಅಂದ್ರೆ ಬಾಳನ್ನ ಅಂತಂದ್ರೆ ಬದುಕನ್ನ ಕಾಪಾಡಿದ್ದೀನಿ. ಈಗ್ಲೂ ಆ ಹೆಣ್ಣು ಮಕ್ಕಳುಗಳು ಮದುವೆ ಆಗಿ ಎಲ್ಲೋ ಒಂದು ಕಡೆ ಸುಖವಾಗಿದ್ದಾರೆ. ಅವರ ತಂದೆ ತಾಯಂದಿರು ಆಗಾಗ ನನಗೆ ಕಾಲ್ ಮಾಡ್ತಾರೆ, ನಿಮ್ಮಂಥವರಿಂದ ನಮ್ಮನೆ ಹೆಣ್ಮಕ್ಳು ಇವತ್ತಿನ ದಿನ ಖುಷಿಯಾಗಿದ್ದಾರೆ ಅಂತ. ಇತ್ತೀಚೆಗೆ ನಾವು ಹೆಣ್ಣು ಮಕ್ಕಳು ಬುದ್ಧಿ ಮಾತುಗಳನ್ನು ಹೇಳೋದಕ್ಕೆ ಯಾಕೆ ಬಿಟ್ಬಿಟ್ಟಿದೀವಿ ಅಂತಂದ್ರೆ, ಹೀಗೆ ಯಾವುದೋ ಒಂದು ಹೆಣ್ಣು ಮಗುವಿನ ತಂದೆ ತಾಯಂದಿರಿಗೆ ಬುದ್ಧಿ ಮಾತುಗಳನ್ನು ಹೇಳಿದ್ಕೆ ನೀನ್ ಯಾರು ನನ್ನ ಮಗಳ ವಿಚಾರವಾಗಿ ಹೇಳೋದಕ್ಕೆ? ನಮ್ಮ ಮನೆಯ ಹೆಣ್ಣು ಮಗಳ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತು, ನಿಮ್ಮಿಂದ ಈ ಬುದ್ಧಿ ಮಾತುಗಳನ್ನ ಹೇಳಿಸಿಕೊಳ್ಳುವಂತ ಅವಶ್ಯಕತೆಗಳು ಇಲ್ಲ ಅಂತ ಹೇಳಿದ್ರು. ಅವರೇ ನಮ್ಮ ಮೇಲೆ ಪೊಲೀಸ್ ಇಲಾಖೆಗೆ ದೂರನ್ನ ಸಹ ನೀಡಿದ್ರು. ನಂತರ ನಾವು ಬಿಟ್ಟು ನಮ್ಗೆ ಹಾಕಬೇಕು, ಇವ್ರುಗಳನ್ನ ಉದ್ಧಾರ ಮಾಡಿ, ಇವ್ರ ಮನೆ ಹೆಣ್ಮಕ್ಳುಗಳನ್ನ ಉದ್ಧಾರ ಮಾಡಿ ನಾವುಗಳು ಕೇಸ್ ಹಾಕ್ಸ್ಕೊಳ್ಳೋದು, ನಾವುಗಳು ನಮ್ಮ ಹೆಸರನ್ನ ಹಾಳು ಮಾಡ್ಕೊಳ್ಳೋದು, ನಮ್ಗೆ ಇದರ ಅವಶ್ಯಕತೆ ಇದೆಯಾ? ನಮ್ಗೆ ಬೇಡ ಅನ್ಕೊಂಡು ನಾವುಗಳು ಸುಮ್ಮನೆ ಆಗ್ಬಿಟ್ಟು. ಈಗಿನ ಹೆಣ್ಣು ಮಕ್ಕಳಲ್ಲಿ ನಾನು ದಯಮಾಡಿ ಕೇಳ್ಕೊಳ್ಳೋಂತಹದ್ದು, ಹಾಗೆ ತಂದೆ ತಾಯಂದಿರಲ್ಲಿ ದಯಮಾಡಿ ಕೇಳ್ಕೊಳ್ಳೋಂತಹದ್ದು, ನೀವುಗಳು
ನೀವು ಏನ್ ಮಾಡ್ತಾ ಇದ್ದೀರಾ, ನೀವುಗಳು ಏನ್ ತಿಳ್ಕೊಳ್ತಾ ಇದ್ದೀರಾ, ಇದೆಲ್ಲ ವಾಸ್ತವಿಕ ಜಗತ್ತು. ವಾಸ್ತವಿಕ ಜಗತ್ತೇ ಬೇರೆ ರೀತಿಯಾಗಿದೆ. ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಿ ಎಷ್ಟು ಕೇರ್ ತೆಗೆದುಕೊಳ್ಬೇಕು, ಎಷ್ಟು ಯೋಚನೆಯನ್ನ ಮಾಡಬೇಕು. ಹೆಣ್ಣನ್ನ ಎತ್ತಂತವ್ರು ಅಂತಂದ್ರೆ ಅಷ್ಟು ಯೋಚನೆಯನ್ನ ಮಾಡಬೇಕು. ಮೊದ್ಲೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಹುಟ್ಬಿಟ್ರೆ ತುಂಬಾ ತುಂಬಾ ಭಯ ಪಡ್ತಾ ಇದ್ರು ತಂದೆ ತಾಯಂದ್ರು. ಇವತ್ತೆಲ್ಲ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ತಂದೆ ತಾಯಂದ್ರು ಯಾಕೆ ಭಯ ಪಡ್ತಾ ಇದ್ದಾರೆ ಗೊತ್ತಾ? ಎಲ್ಲಿ ನಮ್ಮ ಮನೆ ಹೆಣ್ಮಗಳು ದಾರಿ ತಪ್ಪುಟ್ಟು ನಾಳೆ ದಿನ ಜೀವನವನ್ನ ಹಾಳು ಮಾಡ್ಕೊಂಡ್ಬಿಡ್ತಾಳೋ ಅಂತ ಭಯವನ್ನ ಪಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇವತ್ತಿನ ದಿನ ಅದೇ ರೀತಿಯಾಗಿ ಆಗ್ತಾ ಇರೋದು. ಇತ್ತೀಚೆಗೆ ಇದೇ ರೀತಿಯಾದಂತಹ ಒಂದು ಕೇಸ್ನ ಬಗ್ಗೆ ಒಂದು ಕೇಸ್ ಆಯ್ತು. ಪಾಪ ತಂದೆ ತಾಯಂದ್ರು ರಾತ್ರಿ ಎಲ್ಲ ಸ್ಟೇಷನ್ ಬಳಿ ಇದ್ದಾರೆ. ನಮ್ಮ ಮಗಳನ್ನ ಕಾಪಾಡಿ ಕಾಪಾಡಿ ನಮ್ಮ ಮಗಳನ್ನ ಉಳಿಸ್ಕೊಡಿ ಅಂತ ಅನ್ಬಿಟ್ಟು ಆ ಮಗಳು ನನಗೆ ತಂದೆ ತಾಯಿನೇ ಬೇಡ ಅಂತ ಅಂದ್ಬಿಟ್ಟು ರಾತ್ರಿ ಹೋಗಿದ್ರು. ಅವರಪ್ಪ ಅಮ್ಮ ರಾತ್ರಿ ಎಲ್ಲ ಸ್ಟೇಷನ್ ಮುಂದೆ ಕೂತಿದ್ರು. ಇಂತಹ ಹೆಣ್ಣುಮಕ್ಳು ಬೇಕಾ? ಈ ರೀತಿಯಾದಂತಹದ್ದು ಬೇಕಾ? ಹೀಗಾಗಿ ಹೇಳೋದು, ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿ, ನಮ್ಮ ಸನಾತನ ಧರ್ಮದ ಬಗ್ಗೆ ಜ್ಞಾನವನ್ನ ಕೊಡ್ಸಿ ಅಂತ. ಈ ರೀತಿಯಾಗಿ ಹೆಣ್ಣುಮಕ್ಳು ಪ್ರೀತಿಗೋಸ್ಕರ, ಸುಖಕ್ಕೋಸ್ಕರ ಎಷ್ಟಂತಹ ತಂದೆ ತಾಯಿಂದರನ್ನು ದೂರ ಮಾಡಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಒಮ್ಮೆ ಯೋಚನೆಯನ್ನ ಮಾಡ್ಕೊಳ್ಳಿ. ಹೋಗ್ಲಿ, ಹೋದಾದ್ಮೇಲೆ ಸುಖವಾಗಾರ ಇರ್ತಾರ, ಅಲ್ಲಿ ಹೋಗಿದ್ದ ಕಡೆ ಧರ್ಮವನ್ನ ಬಿಟ್ಟೋದ್ಮೇಲೆ ಅಲ್ಲೂ ಇವ್ರದ್ದು ಒಂದು ರೀತಿಯಾದಂತಹ ಬೇವರ್ತಿ ಜೀವನ. ಎಷ್ಟು ಬೇಕ್ರಿ ಉದಾಹರಣೆಗಳು, ಎಷ್ಟು ಬೇಕು ಕೊಡ್ತೀವಿ. ಕೆಲವೊಂದಷ್ಟು ಜನ ಹೇಳ್ತಾರಲ್ಲ, ಜಾತಿ ಮತ ಧರ್ಮಕ್ಕಿಂತ ಪ್ರೀತಿ ಮುಖ್ಯ, ಪ್ರೇಮ ಮುಖ್ಯ. ಹೋಗಾದ್ಮೇಲೆ ಗೊತ್ತಾಗುತ್ತೆ ಯಾವುದು ಮುಖ್ಯವಾಗುತ್ತೆ ಅಂತ. ಕೊನೆಗೆ ನಿಮಗೆ ನಿಮ್ಮ ತಂದೆ ತಾಯಂದಿರೇ ಬರ್ಬೇಕಾಗುತ್ತೆ. ಇನ್ನೆಲ್ಲಿಂದ ತಂದೆ ತಾಯಂದಿರು ಬರೋದಕ್ಕೆ ಸಾಧ್ಯವಾಗೋದಿಲ್ಲ, ಅದಕ್ಕೆ ಅವಕಾಶಗಳು ಸಹ ಇರೋದಿಲ್ಲ. ನರ್ಕ ಆಗ್ಬಿಟ್ಟಿರುತ್ತೆ ನಿಮ್ಮ ಜೀವನ. ದಯಮಾಡಿ ಹೆಣ್ಣು ಮಕ್ಕಳನ್ನ ಎತ್ತಿರುವಂತಹ ತಂದೆ ತಾಯಂದಿರಲ್ಲಿ ನಾನು ಕೇಳ್ಕೊಳ್ಳೋದು, ನಿಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ಕೊಡಿ. ಸ್ವತಂತ್ರವನ್ನ ಕೊಡಬೇಡಿ ಅಂತ ಯಾರನ್ನು ಸಹ ಹೇಳ್ತಿಲ್ಲ. ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಅವರ ಸಹವಾಸಗಳು ಯಾರು, ಎಂತೆಂಥವ್ರ ಜೊತೆ ಸಹವಾಸವನ್ನ ಮಾಡ್ತಾ ಇದ್ದಾರೆ, ಅವರು ಮನೆಗೆ ಬಂದಾಗ ಅವ್ರನ್ನ ಬ್ಯಾಗ್ ನಲ್ಲಿ ಎಂತೆಂತಹ ಐಟಮ್ಗಳು ಸಿಗ್ತವೆ, ದಯಮಾಡಿ ಪರಿಶೀಲನೆಯನ್ನ ನೀವುಗಳು ಮಾಡಲೇಬೇಕು. ಅವರ ಬ್ಯಾಗ್ಗಳಲ್ಲಿ ಏನಾದ್ರೂ ಪಾರಿವಾಳಗಳು, ಚಿಟ್ಟೆಗಳು ಏನಾದ್ರೂ ಕಾಣಿಸ್ಕೊಂಡು ಅಂತಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹಾಗೆ ನಿಮ್ಮ ಮನೆ ಹೆಣ್ಣುಮಕ್ಳು ಬಳಸುತ್ತಿರುವಂತಹ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಸಹ ಏನಾದ್ರೂ ಪಾರಿವಾಳಗಳು, ಚಿಟ್ಟೆಗಳು ಹಾರಾಡ್ತಿದ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದ್ರೆ ಆಗ್ಲೇ ನೀವು ಎಚ್ಚರವನ್ನ ವಹಿಸ್ಬೇಕು. ಇಲ್ಲ ಅಂತಂದ್ರೆ ಪ್ರಾರಂಭದಲ್ಲಿ ಎಚ್ಚರ ವಹಿಸಲಿಲ್ಲ ಅಂತಂದ್ರೆ ಅದು ಎಲ್ಲೆಲ್ಲೋ ಹೋಗಿ ಕೊನೆಗೆ ನಿಮ್ಮ ವಿರುದ್ಧವಾಗಿ ನಿಲ್ತಾರೆ. ಏನ್ ಹೇಳಿ, ನಿಮ್ಮ ವಿರುದ್ಧವಾಗಿ ನಿಲ್ತಾರೆ. ಹಾಗೆ ಇನ್ನೊಂದು ಮಾಹಿತಿನ ನಿಮಗೆ ಕೊಡ್ತೀನಿ. ಹೆಣ್ಣನ್ನ ಎತ್ತಿರುವಂತಹ ತಂದೆ ತಾಯಂದಿರಿಗೆ, ನಿಮ್ಮ ಮನೆಯ ಹೆಣ್ಣು ಮಗಳು ನೀವು ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡಿ ಏನಾದ್ರೂ ಮಂಗಳಾರತಿಯನ್ನ ಕೊಟ್ಟಾಗ, ಪ್ರಸಾದವನ್ನ ಕೊಟ್ಟಾಗ, ನಿಮ್ಮ ಮನೆಯ ಹೆಣ್ಣು ಮಗಳು ಏನಾದ್ರೂ ಪ್ರಸಾದವನ್ನ ತೆಗೆದುಕೊಳ್ತಿಲ್ಲ, ಮಂಗಳಾರತಿನ ತೆಗೆದುಕೊಳ್ತಿಲ್ಲ, ಮನೆಯಲ್ಲಿರುವಂತಹ ದೇವರ ಫೋಟೋಗಳನ್ನ ನೋಡಿ ಕೋಪ ಮಾಡ್ಕೊಳ್ತಾಳೆ, ಅದನ್ನ ತೆಗೆದುಹಾಕಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಅಂತಂದ್ರೆ ನೀವು ಅಲ್ಲಿಂದನೇ ನಿಮ್ಮ ಮಗಳ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಯಾಕಂದ್ರೆ ಅವೆಲ್ಲ ಪ್ರಾರಂಭಿಕ ಹಂತಗಳು. ಏನೋ ನಾವುಗಳು ಹೇಳಿದೀವಿ. ನೀವು ಹೆಣ್ಮಕ್ಳು, ಈ ಶತಮಾನದ ಹೆಣ್ಮಕ್ಳುಗಳು, ನಿಮ್ಗಳಿಗೆ ಎಷ್ಟು ಬುದ್ಧಿ ಹೇಳಿದ್ರು, ಏನ್ ಹೇಳಿದ್ರು ಆ ಪ್ರೇಮದ ಬಲೆನಲ್ಲೇ ಅದು ಹೆಂಗ್ ಬೀಳ್ತೀರಾ ಅಂತ ಅಂದ್ಬಿಟ್ಟು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಆ ಪ್ರೇಮದ ಬಲೆಯಲ್ಲಿ ಬೀಳ್ಸ್ಕೊಳ್ಳೋದಕ್ಕೆ ನೀವು ತಿನ್ನುವಂತಹ ಫುಡ್ ನಲ್ಲಾಗಿರ್ಬೋದು, ನೀವು ಕುಡಿಯುವಂತಹ ಡ್ರಿಂಕ್ಸ್ ನಲ್ಲಾಗಿರ್ಬೋದು, ಏನೆಲ್ಲ ಕೊಟ್ಟು ನಿಮಗೆ ಊಟ ಕುಡಿಯೋದಕ್ಕೆ ಎಲ್ಲ ಕೊಟ್ಟು ನಂತರ ನಿಮ್ಮ ಮೈಂಡ್ ನ ಯಾವ ರೀತಿಯಾಗಿ ಡೈವರ್ಟ್ ಮಾಡ್ತಾರೆ, ಆ ಡೈವರ್ಟ್ ಮಾಡುವಂತಹ ವಿಧಾನಗಳೆಲ್ಲ ಏನೇನು ಅವೆಲ್ಲವೂ ಸಹ ನಮಗ್ ತುಂಬಾ ಚೆನ್ನಾಗಿ ಗೊತ್ತು. ಮನೆಯಲ್ಲಿರುವಂತಹ ತಂದೆ ತಾಯಂದಿರು, ಹೆಣ್ಣನ್ನ ಎತ್ತಿರುವಂತಹ ತಂದೆ ತಾಯಂದಿರು, ನಿಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರವನ್ನ ವಹಿಸಿ. ಇಲ್ಲ ಅಂತಂದ್ರೆ ಮಕ್ಕಳನ್ನ ಹೆರುವಂತಹ ಯಂತ್ರಗಳಾಗಿ ಬದಲಾಗ್ಬಿಡ್ತಾರೆ. ಮಕ್ಕಳನ್ನ ಹೆರುವಂತಹ ಯಂತ್ರಗಳಾಗಿ ಬದಲಾಗಿ ಅವರ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ತಾ ಇರ್ತಾರೆ. ನೀವು, ನಿಮ್ಮ ಕುಟುಂಬ ಎಲ್ಲ ಸರ್ವನಾಶವಾಗ್ತಾ ಇರುತ್ತೆ. ಇವುಗಳೆಲ್ಲ ನಾವು ನಮ್ಮ ಕಣ್ಣಿನಿಂದ ನೋಡಿರುವಂತಹ ಸತ್ಯವಾದಂತಹ ಮಾತುಗಳು. ಹೆಣ್ಣುಮಕ್ಕಳು, ಹಾಗೆ ಹೆಣ್ಣು ಮಕ್ಕಳನ್ನ ಎತ್ತಿರುವಂತಹ ತಂದೆ ತಾಯಂದಿರುಗಳು, ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರವನ್ನ ವಹಿಸಿ. ಹಾಗೆ ಹೆಣ್ಣು ಮಕ್ಕಳು ನಿಮ್ಮ ಸೇಫ್ಟಿನಲ್ಲಿ ಯಾವಾಗ್ಲೂ ನೀವಿರಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.